ನುಡಿ ಅಂತಂದರೆ ಈ ಕಾರ್ಯಕ್ರಮ ಹಿನ್ನೆಲೆ ಏನು, ಇದರ ಯಾವ ಉದ್ದೇಶಗಳನ್ನು ಹೊಂದಿದೆ, ಅದು ಬಹಳ ಮುಖ್ಯ ಆಗ್ತದೆ. ಮಂಡ್ಯ ಜಿಲ್ಲೆಯ ಎಲ್ಲ ವಿಶ್ವಕರ್ಮ ಬಂಧುಗಳು ಇಲ್ಲಿ ಆಗಮಿಸಿದ್ದೀರಿ. ಅನೇಕ ಕಾರ್ಯಕ್ರಮಗಳನ್ನು ನೀವು ನೋಡಿದಿರಿ, ಆಯೋಜನೆ ಮಾಡಿದಿರಿ. ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಬಹಳ ಮುಖ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಆಗಮಿಸಿದಿರಿ. ಇದರ ಬಹಳ ಮುಖ್ಯ ಉದ್ದೇಶ, ನಮ್ಮ ಬಳಗದ ಮುಖ್ಯ ಉದ್ದೇಶ, 3 ಮುಖ್ಯ ಉದ್ದೇಶಗಳನ್ನು ಹೊಂದಿದ್ದೇವೆ. ಬೇರೆ ಯಾವುದೇ ಉದ್ದೇಶಗಳು ಮಧ್ಯದಲ್ಲಿ ಬರೋದಿಲ್ಲ. ಬಂಧುಗಳೇ, ಬಹುಸಂಖ್ಯಾತ ಸಮಾಜಗಳು ಅವರವರ ಮಕ್ಕಳುಗಳನ್ನು ಎಲ್ಲ ರೀತಿಯಲ್ಲಿ ಕೂಡ ಪ್ರೋತ್ಸಾಹವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಕಾಯಕ ಸಮಾಜವಾಗಿರ್ತಕ್ಕಂತಹ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಇತ್ತೀಚೆಗೆ ಬೆಳವಣಿಗೆಗಳು, ಶೈಕ್ಷಣಿಕವಾಗಿ ಗುರುತಿಸಿಕೊಳ್ಳುವಂತಹ, ಶೈಕ್ಷಣಿಕ ಕ್ಷೇತ್ರಕ್ಕೆ ಮಕ್ಕಳನ್ನು ತೊಡಗಿಸುವಂತಹ ಒಂದು ಉಮೇದು ಪ್ರಾರಂಭ ಆಗಿದೆ. ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಿವೃತ್ತ ನೌಕರ ಬಂಧುಗಳು, ರಾಜ್ಯದಲ್ಲಿ ಈಗಾಗಲೇ 3-4 ಜನ IAS ಅಧಿಕಾರಿಗಳು ನಿವೃತ್ತರಿದ್ದಾರೆ, ಅನೇಕ KAS ಅಧಿಕಾರಿಗಳಿದ್ದಾರೆ, ಜಡ್ಜ್ಗಳಿದ್ದಾರೆ. ಇವರೆಲ್ಲರ ಸಂಖ್ಯೆ ಬೆರಳೆಣಿಕೆಯಷ್ಟು ಮಾತ್ರ ಇತ್ತು. ಇವತ್ತು ನಮ್ಮ ವಿದ್ಯಾರ್ಥಿಗಳು, ನಾವು 5 ವರ್ಷದಿಂದ ಕಾರ್ಯಕ್ರಮವನ್ನು ಮಾಡ್ತಿದ್ದೆ. ಮಂಡ್ಯ ಜಿಲ್ಲೆ 1ರಲ್ಲೇ ನಾವೆಲ್ಲರೂ ಕೂಡ ಈಗ ಹೆಚ್ಚಿನ ಪ್ರಮಾಣದಲ್ಲಿ 98-99% ಅಂಕಗಳನ್ನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಸಮಾಜದಿಂದ ಬರ್ತಾ ಇದ್ದಾರೆ. ಆ ಹಿನ್ನೆಲೆ ಒಳಗಡೆ ಇದು ಒಂದು ದೊಡ್ಡ ಸಂತೋಷದ ವಿಚಾರ. ನಾವು ಒಂದು ಸ್ಕಿಲ್ ಇರ್ತಕ್ಕಂಥ ಸಮಾಜದವರು, ಅಂದರೆ ಕೌಶಲ್ಯ ಭರಿತವಾಗಿರ್ತಕ್ಕಂಥ ಸಮಾಜ. ಈ ಜಗತ್ತಿನ ಮೊದಲ ಇಂಜಿನಿಯರ್ ಅಂತ ಏನಾದರೂ ಇದ್ದರೆ, ತಂತ್ರಜ್ಞಾನಿಗಳು ಅಂತ ಯಾರಿದ್ರೆ ಅದು ವಿಶ್ವಕರ್ಮರು ಮಾತ್ರ. ಮತ್ತು ಇಂದಿನ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ಸುಪುತ್ರರು, ಒಂದು ಮುಖ್ಯ ವಾಹಿನಿಗೆ ಬಂದಿರತಕ್ಕಂಥ ಪ್ರೀತಿಯ ಮಕ್ಕಳೇ, ಮಾಧ್ಯಮ ಮಿತ್ರರೇ ಹಾಗೂ ಆರಕ್ಷಕ ಸಿಬ್ಬಂದಿಯವರೇ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದ, ನಮ್ಮ ಮಂಡ್ಯ ಜಿಲ್ಲೆಯ ವಿಶೇಷವಾದಂಥ ಒಂದು ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಕುಲದ ಯಜಮಾನರುಗಳೇ ಹಾಗೂ ಸಂಘ ಸಂಸ್ಥೆಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಬಂಧು ಮಿತ್ರರೇ, ಬಹುಶಃ ಇದರ ಬಗ್ಗೆ ಈಗಾಗಲೇ ಸುಮಾರು ಹೊತ್ತಿನಿಂದ ಎಲ್ಲ ವಿಚಾರಗಳು ತಮಗೆ ಗೊತ್ತಾಗಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಒಬ್ಬ ನನ್ನ ಅಚ್ಚುಮೆಚ್ಚಿನ ಶಿಷ್ಯ ಇದ್ದಾರೆ, ಕಾಜಲ್ ಸಿದ್ದಪ್ಪ ಅಂತ. ಬಹುಶಃ ಅವ್ರು ಕಾಣ್ತಾ ಇಲ್ಲ, ಆಗಲೇ ಹೋದ್ರು ಅಂತ ಕಾಣಿಸುತ್ತೆ. ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೀಬೇಕು ಅಂತಂದ್ರೆ ನಮ್ಮ ಬಳಗದ ಎಲ್ಲ ಸದಸ್ಯರ ಒಂದು ಸಹಕಾರ. ನಾವು ಈಗಾಗಲೇ ಸುಮಾರು ವಿಚಾರಗಳನ್ನು ಹೇಳಿದ್ದಾರೆ, ಮತ್ತೆ ಅದನ್ನು ಹೇಳೋದು ಬೇಡ. ನಾವೇನು ಚಿಕ್ಕದಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ನಮ್ಮ ಬಳಗ ಬೃಹದಾಕಾರವಾಗಿ ಬೆಳೀತಾ ಇದೆ. ಅದಕ್ಕೆ ಕಾರಣ ನಮ್ಮ ಕುಲದ, ನಮ್ಮ ಸಮುದಾಯದ ಎಲ್ಲ ಸದಸ್ಯರ, ನಾಯಕರುಗಳ ಒಂದು ಸಹಕಾರ. ಇದು ಹೀಗೆ ಇನ್ನೂ ಮುಂದುವರಿಯುತ್ತೆ, ನಿರಂತರವಾಗಿ ಸಾಗ್ತದೆ. ಅದರಲ್ಲಿ ಯಾವುದೇ ವಿಧವಾದಂಥ ಅಭ್ಯಂತರವಿಲ್ಲ, ಯಾವುದೇ ವಿಧವಾದಂಥ ಒಂದು ದೋಷವಿಲ್ಲ. ನಮ್ಮಲ್ಲಿ ಯಾವುದೇ ರಾಜಕೀಯವಿಲ್ಲ. ರಾಜಕೀಯ ನಮ್ಮದು ಸಂಸ್ಥೆನೂ ಅಲ್ಲ, ಪಕ್ಷನೂ ಅಲ್ಲ, ಯಾವುದೂ ಅಲ್ಲ. ನಮ್ದೊಂದು ಬಳಗ ಅಂತ ಅಂದ್ರೆ ಒಂದು ಕುಲ, ಒಂದು ಕುಟುಂಬದ ಸದಸ್ಯರು ಹೇಗಿರ್ತಾರೋ ಹಾಗೆ ನಾವು 90 ಜನರು ಇದ್ದಾರೆ. ನನ್ನನ್ನು ಅವಿರೋಧವಾಗಿ ಅಧ್ಯಕ್ಷನನ್ನಾಗಿ ಮಾಡೋದು ಇದು ನನಗೆ ಬಯಸದೇ ಬಂದಂಥ ಭಾಗ್ಯ. ಆಗಲೇ ನಮ್ಮ ನಿರೂಪಣೆಯಲ್ಲಿ ಹೇಳಿದ್ರು, ನಾವು ಅಧ್ಯಕ್ಷರು ಯಾವುದೇ ಕೆಲಸವನ್ನಾದರೂ ಯಾವುದೇ ಆತಂಕವಿಲ್ಲದೆ ನಾನು ಎಳಿತೀನಿ ಅಂತ ಹೇಳಿದ್ದಾರೆ ಅಂತ. ಬಹುಶಃ ನಾನು ಸಿದ್ಧನಾಗಿದ್ದೇನೆ ಅದಕ್ಕೆ. ಯಾವುದೇ ಕಾರಣ ಆಗಲಿ, ಯಾವುದೇ ಕೆಲಸ ಆಗಲಿ, ನಾನು ಅದನ್ನು ಯಾರು ಏನು ಹೇಳ್ತಾರೋ ನಮ್ಮ ಬಳಗದಲ್ಲಿ ಅದನ್ನು ನಾನು ಶಿರಸಾವಹಿಸಿ ನಾನು ಸಾಧಿಸ್ತೀನಿ, ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸ, ಒಂದು ಶಕ್ತಿ ನನ್ನಲ್ಲಿ ಆ ಭಗವಂತ ನಾನು ಕರುಣಿಸಲಿ. ನಾನು ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು